ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ, ಶಿರಾ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಂಘ ಸ್ಥಾಪನೆ ಮಾಡುವ ಮೂಲಕ ಹೈನುಗಾರಿಕೆಯನ್ನ ಪ್ರೋತ್ಸಾಹಿಸಿ ಬಡ ರೈತ ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಆದ್ಯತೆ ನೀಡುವುದೇ ನನ್ನ ಗುರಿ ಎಂದರು. ಇದೇ ಸಂದರ್ಭದಲ್ಲಿ ನೂತನ ಸಂಘದ ಕಟ್ಟಡ ನಿರ್ಮಾಣಕ್ಕೆ 2.5 ಲಕ್ಷ ರೂಪಾಯಿಯ ಚೆಕ್ ವಿತರಣೆ ಹಾಗೂ ಹಸುಗಳ ಇನ್ಶೂರೆನ್ಸ್ ಬಾಂಡ್ಗಳನ್ನು ರೈತರಿಗೆ ವಿತರಣೆ ಮಾಡಲಾಯಿತು. ತುಮಕೂರು ಹಾಲು ಒಕ್ಕೂಟ ವ್ಯವಸ್ಥಾಪಕ ಟಿವಿ ಶ್ರೀನಿವಾಸ್, ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ಅಧ್ಯಕ್ಷ ಟಿಡಿ ನರಸಿಂಹಮೂರ್ತಿ, ಸದಸ್ಯೆ ಜ್ಯೋತಿ ನರಸಿಂಹಮೂರ್ತಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ರಾಮಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಂದು ಹಾಲಿನ ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಒಂದು ಶಕ್ತಿಯನ್ನು ಕೊಡೋದಕ್ಕೆ ನಾವೆಲ್ಲ ನೂತನವಾದಂಥ ಆಡಳಿತ ಮಂಡಳಿಯ ಸದಸ್ಯರು ನಿಮ್ಮ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ನಮಗೆ ಜವಾಬ್ದಾರಿನ ವರ್ಷಿದ್ದೀರ ನೀವು. ನಮ್ಮೂರು ತಂಡ ಹೇಳ್ತಾ ಇದ್ರು, ಸುಮಾರು 55 ಓಟಿನ ಅಂತರದಲ್ಲಿ ಇವತ್ತು ಎಸ್.ಆರ್. ಗೌಡರು ಗೆದ್ದಿದ್ದಾರೆ. ನೀವು ಗೆಲ್ಲಿಸಿದ್ದೀರಾ. ನೀವು ಹೆಚ್ಚು ಮತಗಳನ್ನ ಹಾಕಿದಷ್ಟು ಕೂಡ ನಮಗೆ ಜವಾಬ್ದಾರಿ ಜಾಸ್ತಿ ಆಗೈತಿ. ನಾವೆಲ್ಲೋ ಒಂದು ಕಡೆ ಕಳೆದ 5 ವರ್ಷದಲ್ಲಿ ಕೂಡ ನಮ್ಮ ರೈತರಿಗೆ ಏನಾದರೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸವನ್ನು ಮಾಡಲಿಲ್ಲ ಅಂದರೆ, ನಮ್ಮ ರೈತರಿಗೆ ಏನಾದರೂ ಒಂದು ದರವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ, ನಮ್ಮ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಹೈನುಗಾರಿಕೆ ಕೊಡಲಿಲ್ಲ ಅಂದರೆ, ನೀವು ಗೆಲ್ಸಿರ್ತಕ್ಕಂಥದ್ದು ಕೂಡ ನನಗೆ ಆ ನೆಮ್ಮದಿ ಇಲ್ದಂಗೆ ಅಂತಕ್ಕಂಥ ಶಕ್ತಿ ನನಗೆ ಬರ್ತೈತಿ.